God. Hallelujah. Yes. ಓದಿ. Thank you Jesus. Hallelujah. ಆದಿಕಾಂಡ 8ನೇ ಅಧ್ಯಾಯ 6ರಿಂದ 11, उत्पत्ति 8 अध्याय 6 से 11 वचन तक, जेनेसिस चैप्टर 8 6 to 11 ಓದಿ ಒಬ್ಬಟ್ಟಿಯಾಗಿ. ಥ್ಯಾಂಕ್ ಯು ಮಾಸ್ಟರ್. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಪಾರಿವಾಳ, ಎಲ್ಲರೂ ಪಾರಿವಾಳ ಅಂತ ಪಾರಿವಾಳ ಫಿಶರ್ ಡವ್ ಅಂತಾರೆ. ಹಲ್ಲೆಲೂಯಾ. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳ್ಕೊಂಡನು. 7 ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. 601ನೇ ವರ್ಷದ ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಭೂಮಿಯ ಮೇಲಿಂದ ನೀರು ಇಳಿದಿತ್ತು. ನೋಹನು ನಾವೆಯ ಗವಸಣಿಗೆಯನ್ನು ತೆಗೆದು Thank you Jesus. उधर एक पक्षी है, क्या पक्षी सिस्टर? कबूतर. करेक्ट, बराबर. डव इंग्लिश ಅಲ್ಲಿ. हालेलुया. ಕನ್ನಡದಲ್ಲಿ ಪಾರಿವಾಳ. ಏನಿವತ್ತು ದೇವರು बाइबल स्टडी ಮಾತಾಡ್ತಾರೆ पारिवाल ಬಗ್ಗೆ. कबूतर का विषय में प्रभु बात करते हैं. प्राइज द लॉर्ड. इस बाइबल स्टडी ಇವತ್ತು ಬೈಬಲ್ ಸ್ಟಡಿಯಲ್ಲಿ ದೇವರು ಪಾರಿವಾಳವನ್ನು ಕುರಿತು, ಪಾರಿವಾಳ ವಿಷಯವಾಗಿ ಬೈಬಲ್ ಏನು ಹೇಳ್ತಿದೆ, ಎಲ್ಲೆಲ್ಲಿ ವಾಕ್ಯವಿದೆ, ಪಾರಿವಾಳ ಕುರಿತು ನಮಗೇನು ಸಂದೇಶ, ಪಾರಿವಾಳ ಎಂಥದ್ದು, ಪಾರಿವಾಳ ಪಕ್ಷಿ ಎಂಥದ್ದು, ಅದರ ಮನಸ್ಸು ಎಂಥದ್ದು, ದೇವರು ಏನೆಂದ ಪಾರಿವಾಳವನ್ನು ಊಹಿಸ್ತಾನೆ, ಹೋಲಿಸ್ತಾನೆ. ಪಾರಿವಾಳ ಬಗ್ಗೆ ಎಲ್ಲೆಲ್ಲಿ ಹೇಳಲ್ಪಟ್ಟಿದೆ ನಾವು ವಿವರವಾಗಿ ಇವತ್ತು ಈ ಬೈಬಲ್ ಸ್ಟಡಿಯಲ್ಲಿ ನಾವು ಧ್ಯಾನ ಮಾಡೋಣ. ಆಲ್ರೆಡಿ ನೀವು ಒಂದು ವಾಕ್ಯವನ್ನು ಓದಿದ್ರಿ. ಏನು ವಾಕ್ಯ ಅಂದ್ರೆ आदिकांड 8ನೇ अध्याय 6ರಿಂದ 11ನೇ ವಚನದವರೆಗೂ ऑलरेडी पढ़ लिया. कबूतर का विषय में प्रभु बात कर रहे हैं. ಅಲ್ಲಿ ಕಾಗೆ ಕೂಡ ಇದೆ. ಕಾಗೆ ಬಗ್ಗೆ ಬಿಡಿ, ಪಾರಿವಾಳದ ಬಗ್ಗೆ ನೋಡಿ. ಪಾರಿವಾಳ ಎಂತ ಪಕ್ಷಿ, ಪಾರಿವಾಳ ವಿಷಯವಾಗಿ ಬೈಬಲ್ ಏನು ಹೇಳ್ತೈತೆ, ಪಾರಿವಾಳ ಈ ವಾಕ್ಯದಲ್ಲಿ ಸಂದೇಶವನ್ನು ತಗೊಂಡ್ಬರ್ತಾರೆ. ಏನನ್ನು ತಗೊಂಡ್ಬರ್ತಾರೆ? संदेश लेके आया. क्या संदेश लेके आया? ಏನು ಸಂದೇಶವನ್ನು ತಗೊಂಡು ಬರ್ತಾ ಇದೆ? ಭೂಮಿಯಲ್ಲಿ ನೀರು ಇಳಿದೋಗಿದೆ, ಭೂಮಿ ಕಾಣಿಸ್ತಾ ಇದೆ, ಒಲಿವ ಮರ ಚಿಗುರಿದೆ. ನೋಡಿ, 40 ದಿನ ದೇವರು ಮಳೆಯನ್ನು ಸುರಿಸ್ತಾ, ಆ ಮಳೆಗೆ ಭೂಮಿಯೇ ಕಂಪ್ಲೀಟ್ ಫುಲ್ ಆಗಿ ಭೂಮಿ ಮೇಲೆ 10 ಮಳ ಉದ್ದ ನೀರಿತ್ತು. ಅದು ನೀರು ಈ ರೀತಿಯ ಇಲ್ವಾ ಅಂತ ಮೊದಲನೇದಾಗಿ ನಾವೆಯ ಬಾಗಿಲನ್ನು ತೆರೆದು ಕಾಗೆಯನ್ನು ಬಿಡ್ತಾನೆ. ಕಾಗೆ ಹೋಗ್ತಾ ಇತ್ತು, ಬರ್ತಾ ಇತ್ತು. ಅದು ಸ್ಮೆಲ್ ಮೇಲೆ, ಹೊಲಸು ಮೇಲೆ, ಗಲೀಜ್ ಮೇಲೆ ಕೂತ್ಕೊತಿರ್ತೇನೆ. ಆದರೆ ಪಾರಿವಾಳ ಕೂತ್ಕೊಳ್ಳಲ್ಲ. ಪಾರಿವಾಳ ಎಲ್ಲನ್ನ ಗಲೀಜ್ ಮೇಲೆ ಕೂತಿರೋದು ನೋಡಿದ್ದೀರಾ? ಹೊಲಸು ಮೇಲೆ ಕೂತಿರೋದು ನೋಡಿದ್ದೀರಾ? ಅದು ಕೂತ್ಕೊಳ್ಳೋದಿಲ್ಲ. ಅದು ಪರಿಶುದ್ಧ, ನಿಷ್ಕಪಟ, ನಿರ್ಮಲ, ಪವಿತ್ರತೆ. ಆ ಪಾರಿವಾಳನ ಬಿಟ್ಟ ಪಾರಿವಾಳ ಹೋಗ್ಬಿಟ್ಟು ಬಂದು ಬಾಯಲ್ಲಿ ಚಿಗುರನ್ನ ಕಿತ್ಕೊಂಡ್ಬಂತು. ಕಾಗೆ ಕಿತ್ಕೊಂಡ್ಬಂದಿಲ್ಲ. ಕಾಗೆ ಏನಾಯ್ತು ಗೊತ್ತಾ? ಕಾಗೆ ಹಾಗೆ ಹೋಗ್ಬಿಡ್ತು. ಪಾರಿವಾಳ ನಿಷ್ಕಪಟವಾದದ್ದು ಸಂದೇಶವನ್ನು ತಗೊಂಡ್ಬರ್ತಾರೆ. ಪರಿಶುದ್ಧಾತ್ಮ ದೇವರು ಇವತ್ತು ಕೂಡ ಪ್ರತಿ ಭಾನುವಾರ ಬೋಧಕರ ಮೂಲಕ ಪರಲೋಕದ ಸಂದೇಶವನ್ನ ಪ್ರತಿ ವಿಶ್ವಾಸಿಗೆ ಕೊಡುವವನಾಗಿದ್ದಾನೆ. ಆ ಪಾರಿವಾಳ
ಅದು ಬಾಯಲ್ಲಿ ಬರುವಾಗ ಒಲಿವ ಮರವನ್ನು ಕಚ್ಚಿಕೊಂಡು ಒಲಿವ ಮರದ ಚಿಗುರನ್ನು ಕಚ್ಚಿ ತಂದು ನೋವನಿಗೆ ತೋರಿಸ್ತಾರೆ. ಹಲ್ಲೆಲೂಯಾ. ಏನ ವಾಕ್ಯದ ಅರ್ಥ ಅಂದ್ರೆ, ಪಾರಿವಾಳ ಗಲೀಜು ಮೇಲೆ, ಹೊಲಸು ಮೇಲೆ, ವಾಸನೆ ಮೇಲೆ, ದುರ್ವಾಸನೆ ಮೇಲೆ ಅದು ಕುತ್ಕೊಳ್ಳೋದಿಲ್ಲ. ಕಾಗೆ ಕುತ್ಕೊಳ್ತೈತೆ, ಪಾರಿವಾಳ ಕುತ್ಕೊಳ್ಳೋದಿಲ್ಲ. ಪಾರಿವಾಳ ಏನನ್ನ ಸಂದೇಶವನ್ನು ತಂದಿದೆ ಅಂದ್ರೆ, ನೀರೆಲ್ಲ ಡ್ರೈ ಆಗಿದೆ. ಒಲಿವ ಮರ ಚಿಗುರನ್ನು ತಂದಿದೆ. ಒಲಿವ ಮರ ಚಿಗುರು ನೋಡೋದು ಹೆಂಗ್ ಕಿತ್ಕೊಂಡ್ ಬಂದಿದೆ. ಆಕ್ಚುಲಿ ಪಾರಿವಾಳ ಕಿತ್ಕೊಂಡ್ ಬರೋದಿಲ್ಲ. ದೇವರು ಎಷ್ಟು ಚೆನ್ನಾಗಿ ಒಂದೊಂದು ಪಕ್ಷಿಯನ್ನ, ಒಂದೊಂದು ಪ್ರಾಣಿಯನ್ನ, ಒಂದೊಂದು ವಸ್ತುವನ್ನ, ಒಂದೊಂದು ಜೀವಿಯನ್ನ, ಒಂದೊಂದು ಮನುಷ್ಯನನ್ನ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿರ್ಮಿಸಿದನಂದ್ರೆ ನೀವು ಊಹಿಸ ಕೂಡ ಆಗಲ್ಲ. ದೇವರ ಕಾರ್ಯ ಅಷ್ಟು ಅದ್ಭುತವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಮುಂದೆ ಸಂದೇಶ ನೋಡ್ಕೊಳ್ಳಿ. ಪಾರಿವಾಳನ ಪರಿಶುದ್ಧಾತ್ಮನಿಗೆ ಹೋಲಿಸ್ತಾರೆ ದೇವರು. ಯಾರಿಗೆ? ಮುಂದೆ ವಾಕ್ಯದಲ್ಲಿ ದೇವರು ಪಾರಿವಾಳನ ನಿನಗೆ ಹೋಲಿಸ್ತಾರೆ. ನೀನು ಪಾರಿವಾಳ ತರ ಇರಬೇಕು. ನಿನ್ನ ಪಾರಿವಾಳಕ್ಕೆ ಹೋಲಿಸ್ತಾರೆ. ಹಲ್ಲೆಲೂಯಾ. ಹಂಗೆ ಮುಂದೆ ಇನ್ನು ವಾಕ್ಯಗಳಲ್ಲಿ ಏನ್ ಬರ್ತಿದೆ ಅಂದ್ರೆ, ಪಾರಿವಾಳದ ಬಗ್ಗೆ 2 ಪಾರಿವಾಳನ ಕೊಟ್ಟು ಗಂಡು ಮಗುವನ್ನ ಬಿಡಿಸ್ಕೊಳ್ಳೋದಕ್ಕೆ ಇಸ್ರಾಯೇಲಿಗೆ ದೇವರು ಧರ್ಮಶಾಸ್ತ್ರದಲ್ಲಿ ಅವರಿಗೆ ಆಜ್ಞೆ ಅಂತ ಕೊಡ್ತಾರೆ. ಈ ವಾಕ್ಯದಲ್ಲಿ ನಾವು ಏನ್ ಕಲ್ತ್ಕೊಂಡ್ರಿ? ಪಾರಿವಾಳ ಸಂದೇಶವನ್ನು ತರುವಂತದ್ದಾಗಿದೆ. ಅದೇ ರೀತಿ ಪರಿಶುದ್ಧ ಆತ್ಮ ಒಂದು ಸೇವಕನು ಪ್ರತಿ ವಾರ, ಪ್ರತಿದಿನ ದೇವರ ಸಂದೇಶವನ್ನ ಪಾರಿವಾಳ ಜೊತೆ ಕೊಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಎಲ್ಲ 40 ದಿನ ನೀರು ಮಳೆ ಸುರಿದು ಗಿಡಗಳೆಲ್ಲ, ಮರಗಳೆಲ್ಲ ನಾಶನ ಆಗಿದೆ. ಒಲಿವ ಮರ ಮಾತ್ರ ಸತ್ತೋಗಿಲ್ಲ. ಒಲಿವ ಮರ ಮಾತ್ರ ನಾಶನ ಆಗಿಲ್ಲ. ಈಗಲೂ ಕೂಡ ಇಸ್ರಾಯೇಲ್ ದೇಶದಲ್ಲಿ 400 ವರ್ಷ ಮರ ಒಲಿವ ಮರ, 400 ವರ್ಷ ಒಲಿವ ಮರ, ಎಣ್ಣೆ ಮರ ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಇಂಗ್ಲಿಷಲ್ಲಿ ಒಲಿವ ಟ್ರೀ ಅಂತ ಇರ್ತದೆ. ಇಂಗ್ಲಿಷ್ ಬೈಬಲ್ ಏನಂತಿರ್ತದೆ? ಒಲಿವ ಟ್ರೀ ಅಂತ ಇರ್ತದೆ. ಹಲ್ಲೆಲೂಯಾ. ಈ ಎಲ್ಲಾ ಮರಗಳು ನಾಶನ ಆಗಿದ್ರೆ ಕೂಡ ಮಳೆಗೆ ಒಲಿವ ಮರ ಮಾತ್ರ ನಾಶನ ಆಗಿಲ್ಲ. ಒಲಿವ ಮರ ಏನನ್ನ ಸೂಚಿಸ್ತದೆ ಅಂದ್ರೆ, ಇಸ್ರಾಯೇಲರ ಆಧ್ಯಾತ್ಮಿಕತೆಯನ್ನು ಸೂಚಿಸ್ತದೆ, ಸ್ಪಿರಿಚುಯಾಲಿಟಿಯನ್ನ ಸೂಚಿಸ್ತೈತೆ. ಈ ವಾಕ್ಯದಿಂದ ನಾವು ಕಲ್ತ್ಕೊಂಡಿದ್ದೇನೆಂದ್ರೆ, ಪಾರಿವಾಳ ಸಂದೇಶವನ್ನು ತರುವಂತದ್ದಾಗಿದೆ. ಪಾರಿವಾಳ ಈ ಭೂಮಿ ಡ್ರೈ ಆಗಿದೆ, ಈ ಭೂಮಿಯಲ್ಲಿ ನೀರು ಇಳಿದೋಗಿದೆ, ಮರಗಳು ಕಾಣಿಸ್ತಾ ಇದೆ, ಬೆಟ್ಟಗಳು ಕಾಣಿಸ್ತಾ ಇದೆ, ನಾವೇನು ತೆಗಿಬಹುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ನೆಕ್ಸ್ಟ್ ಇನ್ನೊಂದು ವಾಕ್ಯ ಕೊಡು. ಅವೇ ವಾಕ್ಯ ಚೆನ್ನಾಗ ಲೂಕ 2:24, ಲೂಕ ಗ್ರಂಥ 2:24, ಲೂಕ್ ಚಾಪ್ಟರ್ 2:24, ಲೂಕ್ अध्याय 2 अध्याय 24, 24, 2:24. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಒಂದು ಜೋಡಿ ಬೆಳವಕ್ಕಿಯನ್ನಾಗಲಿ 2 ಪಾರಿವಾಳ, ಪಾರಿವಾಳ ಅಂತಲ್ಲಿ ಇಸ್ರಾಯೇಲ್ಗೆ ಮೊದಲ ಗಂಡು ಮಗು ಹುಟ್ಟಿದ್ರೆ, ಫಸ್ಟ್ ಚಂಚಲ ಮಗು ಹುಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಗೊತ್ತಾ? ಆ ಮಗುವನ್ನ ದೇವರ ಹತ್ರ ಬಿಡಿಸ್ಕೊಳ್ಳೋದಕ್ಕೆ 2 ಪಾರಿವಾಳಗಳನ್ನಾಗ್ಲಿ, 2 ಬೆಳವಕ್ಕಿಯನ್ನಾಗ್ಲಿ, ಅಥವಾ ಕುರಿ ಕೊಡೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ, 1 ವರ್ಷದ ಕುರಿ ಕೊಡೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ 2 ಬೆಳವಕ್ಕಿ ಅಥವಾ 2 ಪಾರಿವಾಳ ಕೊಟ್ಟು ಗಂಡು ಮಗನನ್ನ, ಮೊದಲನೇ ಗಂಡು ಮಗುವನ್ನ ಬಿಡಿಸ್ಕೊಬಹುದು. ಆಮೇಲೆ ದೇವರು ಇಸ್ರಾಯೇಲ್ಗೆ ಆಜ್ಞೆಯಾಗಿ ಪಾರಿವಾಳವನ್ನ ಕೊಟ್ಟು ಗಂಡು ಮಗುವನ್ನ ಬಿಡಿಸ್ಕೊಂಡಿರೋದು. ನೋಡಿ, ಈ ಸಂದೇಶದಲ್ಲಿ ಏನ್ ನಮ್ಗೆ ಸಿಗ್ತಾ ಇದೆ? ಈ ವಾಕ್ಯ ನಮ್ಗೆ ಏನನ್ನ ಬೋಧಿಸ್ತಾ ಇದೆ? ಪಾರಿವಾಳ
ಮೊದಲನೇ ಚೊಚ್ಚಲ ಮಗುವನ್ನ ಬಿಡಿಸೋದಕ್ಕೆ ಒಂದು ದೇವರಲ್ಲಿ ಗುರುತಾಗಿಟ್ಟಿದ್ದಾನೆ, ಅದಕ್ಕೆ ಪ್ರತಿಯಾಗಿಟ್ಟಿದ್ದಾನೆ, ಈಡಾಗಿಟ್ಟಿದ್ದಾನೆ. ಈಡು ಅಂದ್ರೆ ಒಂದು ಕೊಟ್ಟು ಇನ್ನೊಂದು ಈಸ್ಕೊಳ್ಳೋದು, ಒಂದು ಕೊಟ್ಟು ಇನ್ನೊಂದು ತಗೊಳ್ಳೋದು. ಇಲ್ಲಿ ಏನು ಕೊಟ್ಟು ಏನು ತಗೊಳ್ಳೋದು? ಪಾರಿವಾಳನ ಕೊಟ್ಟು ಮೊದಲನೇ ಗಂಡು ಮಗುವನ್ನ ಬಿಡಿಸ್ಕೊಳ್ಳೋದು ಒಂದು ಪದ್ಧತಿ ಇತ್ತು. ಆ ವಾಕ್ಯ ಇನ್ನೊಂದು ಹತ್ರ ಇದೆ, ಓದಿ. ಎಲ್ಲಿ? ಧರ್ಮಶಾಸ್ತ್ರದಲ್ಲಿ ಎಲ್ಲಿ ಬರೆದಿದೆ? ಲಿವಿಟಿಕಸ್ 12:8, ಯಾಜಕಕಾಂಡ 12:8. ಲಿವಿಟಿಕस 12:8. तीसरा पुस्तक कौन सा सिस्टर? पुराना नियम में तीसरा पुस्तक उत्पत्ति, निर्गमी, इसका बाद में लेवी व्यवस्था, तीसरा पुस्तक में 12 अध्याय 8 वचन ಓದಿ ಒಬ್ರು. ಕುರಿಯನ್ನು ಕೊಡುವುದಕ್ಕೆ ಗತಿಯಿಲ್ಲದಿದ್ದರೆ ಎರಡು ಬೆಳುವಕ್ಕಿಯನ್ನಾಗಲಿ ಕೊಟ್ಟು ಒಂದು ಪಾರಿವಾಳನ ಸರ್ವಾಂಗ ಹೋಮಕ್ಕಾಗಿ, ಇನ್ನೊಂದು ಪಾರಿವಾಳನ ದೋಷ ಪರಿಹಾರಕ ಯಜ್ಞವಾಗಿ ಕೊಟ್ಟು ಮರಿಯ ಯೇಸು ಕ್ರಿಸ್ತನನ್ನ ಬೇಯಿಸಿಕೊಂಡ್ರು. ಮರಿಯ ಮಾತ್ರ ಅಲ್ಲ, ಎಲ್ಲ ಇಸ್ರಾಯೇಲರು ಮೊದಲನೇ ಗಂಡು ಮಗು ಹುಟ್ಟಿದ್ರೆ ಅದು ದೇವರಿಗೆ ಸ್ವಂತ. ಹಲ್ಲೆಲೂಯಾ. ವಾಕ್ಯದಲ್ಲಿ ಪಾರಿವಾಳ ಇದೆ. ಈ ವಾಕ್ಯದಲ್ಲಿ ಏನು ಸೂಚಿಸ್ತಾ ಇದೆ? ಈಡನ್ನ ಕೊಟ್ಟು ಪಾರಿವಾಳನ ಕೊಟ್ಟು ಗಂಡು ಮಗುನನ್ನ ಬಿಡಿಸುವಂತಾಗಿದೆ. ಸೊ ಪಾರಿವಾಳ ಗಂಡು ಮಗುವನ್ನ ಬಿಡಿಸ್ಕೊಳ್ಳೋದಕ್ಕೆ ಮಾದರಿಯಾಗಿದೆ. ಈ ವಾಕ್ಯದಲ್ಲಿ ಬಿಟ್ಕೊಡೋದಕ್ಕೆ ಮಾದರಿಯಾಗಿದೆ. ಪಾರಿವಾಳನ ಕೊಟ್ಟು ದೇವರ ಗಂಡು ಮಗುವನ್ನ ವಾಪಸ್ಸಿಸ್ಕೊಳ್ಳೋದು, ಪಾರಿವಾಳನ ಸಮರ್ಪಿಸಿ ಒಂದು ಪಾರಿವಾಳನ ಸರ್ವಾಂಗ ಯಜ್ಞವಾಗಿಯೂ ಇನ್ನೊಂದು ಪಾರಿವಾಳನ ದೋಷ ಪರಿಹಾರಕ ಯಜ್ಞವಾಗಿ ಅರ್ಪಿಸಿಕೊಂಡು ಯೇಸು ಸ್ವಾಮಿಯನ್ನ ಮರಿಯಳು ಯೇಸುವಪ್ಪನ ಹೆಂಡತಿಯಾದ ಮರಿಯಳು ಬಿಡಿಸ್ಕೊಂತಾ ಇದ್ದಾರೆ. ಇಬ್ಬರು ಗಂಡ ಹೆಂಡತಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೈಬಲ್ ಬಗ್ಗೆ, ಪಾರಿವಾಳದ ಬಗ್ಗೆ ಬೈಬಲ್ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ. ಬಹಳ ಒಳ್ಳೆ ಪಕ್ಷಿ. ಬನ್ನಿ, ಪಾರಿವಾಳನ ನೀವು ನೋಡಿದ್ದೀರಾ? ಪಾರಿವಾಳನ ನೀವು ಕೇಳಿದ್ದೀರಾ? ಪಾರಿವಾಳ ಎಲ್ಲದರಲ್ಲಿರಲ್ಲ, ಎಲ್ಲಾರ ಜೊತೆ ಇರಲ್ಲ, ಎಲ್ಲಾ ಪಕ್ಷಿಗಳ ಜೊತೆ ಇರಲ್ಲ. ನೋಡಿದ್ದೀರಾ? ಎಲ್ಲದರಲ್ಲಿ ಆಯಾಗೆ ತಿನ್ನೋಕೆ ಕಾಲಿನಲ್ಲಿ ಅಲ್ಲಿ ಇಲ್ಲಿ ಹೋಗಲ್ಲ. ಆಮೇಲೆ ಅದೆವಾಗಲೂ ಒಂದು ಬಿಲ್ಡಿಂಗ್ ಮೇಲೆ, ಮನುಷ್ಯನ ಮೇಲೆ, ಮನೆ ಮೇಲೆ, ಮನೆ ಒಳಗಡೆ ಇರ್ತದೆ. ಪಾರಿವಾಳ ಕಾಸಿಗೆ ಮಾಡ್ತಾರೆ. ಪಾರಿವಾಳನ ಯಾರು ಕುಯ್ಕೊಂಡು ತಿನ್ನಲ್ಲ. ತಿಂತಾರ? ಕೇಳಿದ್ರೆಲ್ಲ ಪಾರಿವಾಳನ ಫ್ರೈ ಮಾಡ್ಕೊಂಡು ತಿಂದಿದ್ದು, ಮಸಾಲೆ ಇಟ್ಕೊಂಡು ತಿಂದಿದ್ದು, ಸಾರು ಮಾಡ್ಕೊಂಡು ತಿಂದಿದ್ದು ತಿನ್ನಲ್ಲ ಪಾರಿವಾಳನ. ಅದೇನು ಅದು डिफॉल्ट आगे आटो पारिवाड़ा मीन्स कबूतर वो नहीं खाएगा आदमी लोग, इसको काट के मसाला रख के सांबार बना के नहीं खाते. ಅದೆಲ್ಲದರಲ್ಲಿ ಇರಲ್ಲ. ನೋಡಿದ್ರಾ? ಎಲ್ಲ ಪಕ್ಷಿಗಳ ತರ, ಎಲ್ಲ ಪ್ರಾಣಿಗಳ ತರ ಪಾರಿವಾಳ ಎಲ್ಲದರಲ್ಲಿ ಇರಲ್ಲ. ಮನುಷ್ಯರ ಹತ್ರನೇ ಇರ್ತದೆ, ಮನೆಗಳಲ್ಲಿ ಇರ್ತದೆ, ಬಿಲ್ಡಿಂಗ್ ಮೇಲೆ ಇರ್ತದೆ. ಹಲ್ಲೆಲೂಯಾ. ಪಾರಿವಾಳ ಪರಿಶುದ್ಧಾತ್ಮನಿಗೆ ಮಾದರಿಯನ್ನಾಗಿ, ಪರಿಶುದ್ಧಾತ್ಮ ಅಲ್ಲ ಪಾರಿವಾಳ, ಆ ತರ ಪವಿತ್ರಾತ್ಮನು ಯೇಸು ಕ್ರಿಸ್ತನ ಮೇಲೆ ಇಳಿತಾನೆ. ಆತ್ಮನೇ ಯೇಸು ಕ್ರಿಸ್ತನು. ಓದಿ ಮಾರ್ಕ ಗ್ರಂಥ 11ನೇ ಅಧ್ಯಾಯ, ಮತ್ತಾಯ ಗ್ರಂಥ 3ನೇ ಅಧ್ಯಾಯ 16ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮನು ಪಾರಿವಾಳದ ಹಾಗೆ ಇಳಿದು ಯೇಸು ಕ್ರಿಸ್ತನ ಮೇಲೆ ಬರುವುದನ್ನು ಕಂಡೆನು. यीशु मसीह के ऊपर कौन आ रहे इस वचन में?
ಪರಿಶುದ್ಧಾತ್ಮ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಹಿಡಿತಾ ಇರೋದು ಯಾವ ರೀತಿ ಅಂದ್ರೆ, ಪಾರಿವಾಳ ಆರೋದು ನೋಡಿದೀರಾ? ಹೆಂಗಾಗ್ತದೆ ಪಾರಿವಾಳ? ಹಲ್ಲೆಲೂಯಾ. ಆ ಟೈಪಲ್ಲಿ ಪರಿಶುದ್ಧಾತ್ಮ ಬಂದು ಇಳಿದ್ನಂತೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಬೇರೆ, ಪಾರಿವಾಳ ಬೇರೆ. ಆ ರೂಪದಲ್ಲಿ ಹಿಡಿದು ಯೇಸು ಕ್ರಿಸ್ತನ ಮೇಲೆ, ಪಾರಿವಾಳ ರೂಪದಲ್ಲಿ ಪರಿಶುದ್ಧಾತ್ಮ ಯೇಸು ಕ್ರಿಸ್ತನ ಮೇಲೆ ಫೀಡ್ ಆಗ್ತದೆ, ಫಿಲ್ ಆಗ್ತದೆ, पवित्रात्मा भरितनागनंते. किसी का ऊपर? यीशु मसीह का ऊपर. यार मेरे ಬರ್ತಾ ಇದ್ದಾನೆ ಪರಿಶುದ್ಧಾತ್ಮ? ಯೇಸು ಕ್ರಿಸ್ತನ ಮೇಲೆ. ಹಲ್ಲೆಲೂಯಾ. ಯಾವ ರೂಪದಲ್ಲಿ? ಪಾರಿವಾಳದ ರೂಪದಲ್ಲಿ. ಪಾರಿವಾಳ ತರ, ಪಾರಿವಾಳ ತರ, ಪಾರಿವಾಳ ಅಲ್ಲ. ಪಾರಿವಾಳ ಬೇರೆ, ಪರಿಶುದ್ಧಾತ್ಮ ಬೇರೆ. ಆ ತರ ಪಾರಿವಾಳ ಆರೋದು ನೋಡಿದ್ದೀರಾ? ಆ ತರನೇ ಆರ್ಕೊಂಡು ಬಂದು ಯೇಸು ಕ್ರಿಸ್ತನ ಮೇಲೆ ಕೂತ್ಕೊಂಡು. ಇದು ಹೆಂಗೆ ಗೊತ್ತಾಯ್ತು? ಇದು ಯಾವ ರೀತಿ ತಿಳಿಯಿತು? ಇದು ಹೆಂಗೆ ನಾವು ತಿಳ್ಕೊಬಹುದು? ಏನಂದ್ರೆ, ಯೇಸು ಕ್ರಿಸ್ತನನ್ನ ಪರಿಚಯ ಮಾಡೋದೇ ಯೋಹಾನ. ಯೋಹಾನನನ್ನ ಕಳಿಸಿಕೊಟ್ಟಂತ ದೇವರು ಮೊದಲೇ ಹೇಳಿದ್ರು, ಯಾರ ಮೇಲೆ ಪಾರಿವಾಳ ರೂಪದಲ್ಲಿ ಪರಿಶುದ್ಧಾತ್ಮನು ಇಳಿದನು ಆತನೇ ಯೇಸು ಕ್ರಿಸ್ತನು, ನನ್ನ ಮಗನು, ಪ್ರಿಯ ಕುಮಾರನು, ದೇವರ ಮಗನು, ದೇವರ ಕುಮಾರನು, ಮನುಷ್ಯ ಕುಮಾರನು, ಮೆಸ್ಸಿಯನು, ಇಸ್ರಾಯೇಲ್ನ ಜನಗಳ ರಕ್ಷಕನನ್ನು, ಗುರುತನ್ನ ಪರಲೋಕದಲ್ಲೇ ಯೋಹಾನ ಬರವಾಗಲೇ ದೇವರ ಹತ್ರ ಆ ಗುರುತನ್ನ ತಗೊಂಡ್ಬಂದಿದ್ದ. ಯಾರ ಮೇಲೆ ಪರಿಶುದ್ಧಾತ್ಮ ರೂಪದಲ್ಲಿ ಪವಿತ್ರಾತ್ಮನ ಇಳಿತಾನೋ, ಪಾರಿವಾಳ ರೂಪದಲ್ಲಿ ಪರಿಶುದ್ಧಾತ್ಮನ ಇಳಿತಾನೋ ಆತನೇ ಯೇಸು ಕ್ರಿಸ್ತನು. ಆಮೆನ್. ನಿನ್ನ ಮೇಲೆ ಪರಿಶುದ್ಧಾತ್ಮ ಇಳಿದಿದ್ದಾನ? ನಿನ್ನ ಮೇಲೆ ಪವಿತ್ರ ಆತ್ಮ ಬಂದಿರೋದು ಅನುಭವ ಇದೆಯಾ? ನಿನ್ನ ಮೇಲೆ ಪರಿಶುದ್ಧಾತ್ಮ ಇಳಿದಿದ್ದಾನ? ನಿನ್ನ ಪವಿತ್ರ ಆತ್ಮ ಆವರಿಸ್ಕೊಂಡಿದ್ದಾನ? ನೋಡಿ, ಇಲ್ಲಿ ಬಂದೆ ಸಪ್ಪಗಾಗ್ಬಿಟ್ರಿ. ಪರಿಶುದ್ಧಾತ್ಮ ಅನುಭವ ನಿಮಗಿದೆಯಾ? ಪವಿತ್ರಾತ್ಮಕ ಅನುಭವ ಆಗ್ತದೆ. ನಿನ್ನ ಮೇಲೆ ಪವಿತ್ರ ಆತ್ಮ ಬಂದಿರೋ ಅನುಭವ ಇದೆಯಾ? आपके ऊपर पवित्र आत्मा आया, वो अनुभव आपको है? इरबेको है ना, इरबेको. ಆಮೆನ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಪರಿಶುದ್ಧಾತ್ಮನು ಪಾರಿವಾಳ ರೂಪದಲ್ಲಿ, ಪಾರಿವಾಳ ಬೇರೆ, ಪರಿಶುದ್ಧಾತ್ಮನ ಬೇರೆ. ಆ ತರ, ಆ ಟೈಪಲ್ಲಿ ಮೇಲೆ ಇಳಿತಾ ಇದ್ದಾನೆ. ಆ ರೂಪದಲ್ಲಿ ಮೇಲೆ ಇಳಿತಾ ಇದ್ದಾನೆ. ಯಾರ ಮೇಲೆ? ಯೇಸು ಕ್ರಿಸ್ತನ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪಾರಿವಾಳ ಅಂದ್ರೆ ಎಲ್ಲರಿಗೂ ಇಷ್ಟ. ಹಲ್ಲೆಲೂಯಾ. ಪಾರಿವಾಳ ಇಂಥವ್ರಿಗೆ ಅದು ನೋಡಿದ್ರೆ ಒಂದು ನಗು, ಅದು ನೋಡಿದ್ರೆ ಒಂದು ಹ್ಯಾಪಿನೆಸ್, ಅದು ನೋಡಿದ್ರೆ ನಮ್ಮ ಮನಸ್ಸೇ ಒಂಥರ ನಿರ್ಮಲ ಆಗ್ಬಿಡ್ತದೆ. ಪಾರಿವಾಳ ನೋಡಿದ್ರೆ ಗಡಿಬಿಡಿ, ಕಳವಳ, ಟೆನ್ಷನ್, ಬೇಜಾರು ನಮ್ಗೇನು ಇದ್ರೆ, ಪಾರಿವಾಳನ ನೋಡಿದ್ರೆ ನಮ್ಗೊಂಥರ ಒಳಗಡೆ ಒಂದು ಒಳ್ಳೆ ಮನಸ್ಸು, ಒಂದು ಸಮಾಧಾನ, ಒಂದು ಪೀಸ್ ಆಫ್ ಮೈಂಡು, ಶಾಂತಿ, ಒಂದು ಸಂತೋಷ ನಮ್ಮಲ್ಲಿ ಇಳಿತದೆ. ಹಲ್ಲೆಲೂಯಾ. ಪಾರಿವಾಳ ಎಲ್ಲರೂ ಪ್ರೀತಿಸ್ತಾರೆ. ಆಮೇಲೆ ಪಾರಿವಾಳ ಕಾಡಲ್ಲಿರಲ್ಲ. ಎಲ್ಲಿರಲ್ಲ? ಜಂಗಲ್ ಮೇಲೆ ಏನಿರುತ್ತೆ, ಕಬೂತರು ಊರಲ್ಲಿ ಇರ್ತದೆ, ಜನಗಳ ಹತ್ರ ಇರ್ತದೆ, ಬಿಲ್ಡಿಂಗ್ ಮೇಲೆ ಇರ್ತದೆ, ಮನೆಗಳ ಮೇಲೆ ಇರ್ತದೆ, ಮನುಷ್ಯರ ಜೊತೆ ಇರ್ತದೆ. ಆಮೇಲೆ ಪಾರಿವಾಳದಲ್ಲಿ ಬೇರೆ ಪಕ್ಷಿಗಳಿಗೂ ಪಾರಿವಾಳಕ್ಕಿರೋ ವ್ಯತ್ಯಾಸ ಇದೆ. ಬೇರೆ ಎಲ್ಲಾ ಪಕ್ಷಿಗಳನ್ನು ಕುಯ್ಕೊಂಡು ತಿಂತಾರೆ, ಪಾರಿವಾಳವನ್ನು ಕುಯ್ದು ತಿನ್ನಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದ ಲಾರ್ಡ್. ಪಾರಿವಾಳ ವಿಶೇಷತೆ ಒಂದು ಸಪರೇಟ್. ಪಾರಿವಾಳನ
ಒಂದು ಏನೋ ಒಂದು ಸಾಫ್ಟ್ ಆಗಿ ಅದು ನೋಡಿದ ತಕ್ಷಣ ಹಿಡಿಯೋದು, ಅದನ್ನು ಮುದ್ದಾಡೋದು, ಅದನ್ನು ಎತ್ಕೊಳ್ಳೋದು, ಅದನ್ನು ಹಿಂಗೆ ತಪ್ಕೊಳ್ಳೋದು, ಪಾರಿವಾಳ ಏನೋ ಒಂಥರ ನಿರ್ಮಲವಾದದ್ದು, ನಿಷ್ಕಪಟವಾದದ್ದು, ಬಲು ಮಧುರವಾದದ್ದು ಪಾರಿವಾಳ, ಕಬೂತರ್. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ನಾನು ಎಷ್ಟೋ ನ್ಯೂಸ್ ನೋಡಿದ್ದೀನಿ, ಕೇಳಿದ್ದೀನಿ. ಈ ಕಾಡಲ್ಲಿ, ಅಡವಿಯಲ್ಲಿ, ತೋಟಗಳಲ್ಲಿ ಪಾರಿವಾಳ ಇರಲ್ಲ. ಮನುಷ್ಯರಲ್ಲಿ, ಮನೆಗಳ ಹತ್ರ, ಮನೆಗಳ ಮೇಲೆ, ಬಿಲ್ಡಿಂಗ್ ಮೇಲೆ ಜನರು ಕೊಟ್ಟಿದ್ದು ಊಟನೇ ತಿಂತೈತೆ. ಅದು ಗಲೀಜ್ ಮೇಲೆ ಕುತ್ಕೊಳ್ಳಲ್ಲ, ಹೊಲಸು ಮೇಲೆ ಕುತ್ಕೊಳ್ಳಲ್ಲ, ಅನ್ಕ್ಲೀನ್ ಅನ್ನೋದೇ ಅದ್ರ ಹತ್ರ ಇರಲ್ಲ. ಪ್ರೈಸ್ ದಿ ಲಾರ್ಡ್. ಓದಿ ಮತ್ತಾಯ ಗ್ರಂಥ 10:16, ಮ್ಯಾಥ್ಯೂ ಚಾಪ್ಟರ್ 10:16, ಮತ್ತಿ 10:16 ಓದಿ ಹೋಗ್ರು. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ, ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ. ಪಾರಿವಾಳ ಎಂತ ಜೀವಿ, ಪಾರಿವಾಳ ಎಂತ ಜೀವ ಮಾತಾಡ್ಬೇಕು ಎಲ್ಲರೂ. ನಿಷ್ಕಪಟ ಅಂದ್ರೆ ಏನು? ನಿಷ್ಕಪಟ ಅಂದ್ರೆ ಏನು ಮಾತಾಡ್ಬೇಕು. ನಿಷ್ಕಪಟ ಅಂದ್ರೆ ಏನು? ಕಬೂತರ್ ದೇಶವಲ್ಲ, ಅಲ್ಕ ಗಲೀಜ್, ಒಂದು ಫ್ರೀ ಮೈಂಡ್, ಫುಲ್ ಓಪನ್. ಅದರಲ್ಲಿ ಮೋಸ, ಅನ್ಯಾಯ, ಕೆಟ್ಟದ್ದು, ಅಸಹ್ಯ ಇರೋದೇ ಇಲ್ಲ. ನಿರ್ಮಲ, ವೈಟ್ ಅಲ್ಲ, ಕಲರ್ ಇದೆ ಪಾರಿವಾಳ. ಕಲರ್ ಇರ್ತದೆ. 3-4 ಕಲರ್ ನಾನು ನೋಡಿದ್ದೀನಿ, 5-6 ಕಲರ್ ನೋಡಿದ್ದೀನಿ. ಆಮೇಲೆ ವೈಟ್ ಅಂದ್ರೆ ನಿರ್ಮಲ, ಪರಿಶುದ್ಧತೆ, ನಿಷ್ಕಪಟ. ಈ ವಾಕ್ಯ ನಿಮ್ಗೆ ಏನು ಕೊಡ್ತದೆ ಹೇಳಿ ಎಲ್ಲರೂ? ನಿನ್ಗೆ ಏನ್ ಬೋಧಿಸ್ತದೆ ಹೇಳಿ ಎಲ್ಲರೂ ವಾಕ್ಯ? आप क्या बता रहे इस वचन बोलो? ನಿನ್ನ ಹತ್ರ ಅನ್ಯಾಯ, ಮೋಸ, ವಂಚನೆ, ಸುಳ್ಳು, ದಗ, ಕೆಟ್ಟದ್ದು, ಕಳ್ಳತನ, ಅಸಹ್ಯ, ಕೆಟ್ಟ ಮಾತು, ಕೆಟ್ಟ ನೋಟ, ಕೆಟ್ಟ ದೃಷ್ಟಿ, ಕೆಟ್ಟ ಆಲೋಚನೆ ಒಂದು ಇರಬಾರ್ದಂತ ವಾಕ್ಯದ ಅರ್ಥ. ಪಾರಿವಾಳ ನೀನೇನ್ ಕಲ್ತ್ಕೋಬೇಕಾಗೋದು? ಹೆಂಗಿರ್ಬೇಕಂತೆ ನೀನು? ಹೆಂಗಿರ್ಬೇಕಂತೆ ನೀನು? ನಾನು ನಿಷ್ಕಪಟವಾಗಿರ್ಬೇಕು. ಯಾರ ಬಗ್ಗೆ ಏನು ನಮಗೆ ಒಂದು ಬೇಜಾರಿರಬಾರ್ದು. किसी का विषय में हमको बेजार नहीं रहना, गुस्सा भी नहीं रहना, ಕೋಪ ಇರಬಾರ್ದು ಬೇರೆಯವ್ರ ಬಗ್ಗೆ. ನಮ್ಗ ಅರ್ಥ ಆಗಿಲ್ಲ, ಇದು ಜಾಸ್ತಿ ಹುಷಾರ್ ಕ್ಯಾಚ್ ಮಾಡ್ಕೊಳ್ಳಿ. ಬೇರೆಯವ್ರ ಬಗ್ಗೆ ನಿಮ್ಗೆ ಕೋಪ ಕೂಡ ಇರಬಾರ್ದು. ಅವ್ರ ಮನೆಯವರು, ಬೇರೆಯವರು, ಕೋಪ ಕೂಡ ನಿಮಗೆ ಇರಬಾರ್ದು ಅಂತ ನಿಷ್ಕಪಟ ಅಂದ್ರೆ. ಫುಲ್ ಫ್ರೀ ಆಗಿರ್ಬೇಕು ನಿನ್ನ ಹಾರ್ಟ್, ಕಂಪ್ಲೀಟ್ ಹೋಲಿನೆಸ್ ಆಗಿರ್ಬೇಕು, ಫ್ರೆಶ್ ಆಗಿರ್ಬೇಕು. ಇಂಗ್ಲಿಷ್ ಹೇಳ್ತಾ ಇದ್ದೀನಿ, ಕನ್ನಡನೂ ಹೇಳ್ತಾ ಇದ್ದೀನಿ ನೋಡಿ. ಪಾರಿವಾಳದ ಬಗ್ಗೆ ಬೈಬಲ್ ಏನ್ ಹೇಳ್ತಾ ಇದೆ? ನಿಷ್ಕಪಟವಾಗಿ, ನಿಷ್ಕಪಟವಾದ ಪ್ರೀತಿ ನಿನ್ನಲ್ಲಿ, ನಿಷ್ಕಪಟವಾದ ಫ್ರೆಂಡ್ಶಿಪ್ ನಿನ್ನ ಹತ್ರ ಇರಲಿ, ನಿಷ್ಕಪಟವಾದ ಸ್ನೇಹ ಬಾಂಧವ್ಯ ನಿನ್ನಲ್ಲಿ ಇರಲಿ. ನಿನ್ನ ತಾಯಿ ಹತ್ರ, ನಿನ್ನ ತಂದೆ ಹತ್ರ, ನಿನ್ನ ಅತ್ತಿಗೆ ಹತ್ರ, ನಿನ್ನ ಅಕ್ಕ ಹತ್ರ, ನಿನ್ನ ತಂಗಿ ಹತ್ರ, ನಿನ್ನ ಅಣ್ಣ ಹತ್ರ, ನಿನ್ನ ಬಂಧು ಬಳಗ ಹತ್ರ, ನಿನ್ನ ಕ್ಲಾಸ್ಮೇಟ್ ಹತ್ರ, ಸ್ನೇಹಿತರ ಹತ್ರ, ನಿನ್ನ ಬೋಧಕರ ಹತ್ರ, ನಿನ್ನ ವಿಶ್ವಾಸಿಗಳ ಹತ್ರ ನಿಷ್ಕಪಟವಾಗಿರು. ನೀವು ನಿಷ್ಕಪಟಿಗಳಂತಿರ್ಬೇಕು. ನಿಮ್ಮಲ್ಲಿ ಏನು ಒಂದು ಸುಳ್ಳು, ಯಾರಿಗೂ ನಿಮ್ಮ ಹತ್ರ ಏನು, ದೇವರಿಗೂ ನಿಮ್ಮ ಹತ್ರ ಏನು, ಮನುಷ್ಯರಿಗೂ ನಿಮ್ಮ ಹತ್ರ ಏನು ಕೆಟ್ಟದ್ದು ಸಿಗಬಾರ್ದು. ದೇವರಿಗೆ ಸಿಗಬಾರ್ದು, ಸೈತಾನಿಗೆ ಸಿಗಬಾರ್ದು, ಮನುಷ್ಯರಿಗೂ ಸಿಗಬಾರ್ದು. सातान को आपका पास कोई निष्कपट, हल्का, गलीज सातान को नहीं मिलना, प्रभु को नहीं मिलना, आदमी को भी नहीं मिलना. इतनी पवित्र से रहना पड़ेगा तुम.
ಒಂದು ಪಾಪವಿಲ್ಲದ ಇರಿ ಅಂತ ಅದರ ಅರ್ಥ. ಒಂದು ದೋಷವಿಲ್ಲದ ಜೀವಿಸಿ, ಒಂದು ತಪ್ಪಿಲ್ಲದ ಇರಿ, ಒಂದು ಅನ್ಯಾಯ ಮೋಸ ನಿಮ್ಮಲ್ಲಿ ಇರಬಾರದು. ಪಾರಿವಾಳ ಪಕ್ಷಿ ಅಂತದ್ದು. ಪಾರಿವಾಳ ಅನಿಮಲ್ಸ್ ಅಲ್ಲ, ಬರ್ಡ್ಸ್, ಪಕ್ಷಿ. ಹಲ್ಲೆಲೂಯಾ. ಯಾಕೆ ದೇವರು ಈ ಪಾರಿವಾಳವನ್ನು ತಗೊಂಡು ನಮ್ಗೆ ಹೇಳ್ತಾ ಇದ್ದಾರೆ? ಯಾಕೆ ನಮ್ಮನ್ನ ದೇವರು ಪಾರಿವಾಳಕ್ಕೆ ನಮ್ಮನ್ನು ಹೋಲಿಸ್ತಾ ಇದ್ದಾರೆ? ಪಾರಿವಾಳದಂತೆ ನೀವು ನಿಷ್ಕಪಟಿಗಳಾಗಿ. ಮನುಷ್ಯತ್ವ ಕೆಟ್ಟದ್ದು, ಅನ್ಯಾಯ, ಮೋಸ, ವಂಚನೆ, ಕೆಟ್ಟದ್ದು ನೋಡೋದು, ಕೇಳೋದು, ಮುಟ್ಟೋದು, ತಿನ್ನೋದು, ಕುಡಿಯೋದು, ಮಾತಾಡೋದು, ಕೆಟ್ಟದನ್ನ ಬಯಸೋದು, ಯೋಚಿಸೋದು. ಹಲ್ಲೆಲೂಯಾ. ಕೆಟ್ಟದ್ದು, ಅಸಹ್ಯ, ಗಲೀಜು, ಹೊಲಸು ನಮ್ಮಲ್ಲಿ ಇರಬಾರದು. ಪಾರಿವಾಳ ತರ ತಬ್ಬುದರ ಜೈಸ ಶುದ್ಧ ಕ್ಲೀನ್ ರಣ, ಪೂರ್ಣವಾದ, ನಿಷ್ಕಪಟವಾದ, ನಿಷ್ಕಲಂಕವಾದ, ಶುದ್ಧ ಕನ್ನಿಕೆಯಂತೆ ನೀನಿರ್ಬೇಕು. ಹೆಂಗಿರ್ಬೇಕು? ಶುದ್ಧ ಕನ್ನಿಕೆ ತರ ನೀವಿರ್ಬೇಕು. ವೈಟ್ ಆಗಿರ್ಬೇಕು, ಬ್ರೈಟ್ನೆಸ್ ಆಗಿರ್ಬೇಕು. ಒಂದು ಕಲೆ ಕೂಡ ಇರಬಾರ್ದು, ಒಂದು ಕೊಲೆ ಕೂಡ ಇರಬಾರ್ದು. ಕೊಳೆ ಅಂದ್ರೆ ಗಲೀಜು, ಕಲೆ ಅಂದ್ರೆ ಮಾರ್ಕ್. ಹಲ್ಲೆಲೂಯಾ. ಈ ಮೈಯಲ್ಲಿ ಏನಾರ ಮಾರ್ಕ್ಗಳಿರಲಿ, ಮುಖದಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ, ದೇಹದಲ್ಲಿ, ಬಾಡಿಯಲ್ಲಿ, ನಿಮ್ಮ ಮನಸ್ಸಲ್ಲಿ ಯಾವ ಕಲೆ ಇರಬಾರ್ದು, ಕೊಲೆನೂ ಇರಬಾರ್ದು. ಆಮೇನ್. ಮಾತಲ್ಲಿ ಕೊಲೆ ಮಾಡ್ತಾರೆ, ಅದು ಕೂಡ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. ಎಸ್ ಓದಿ ಇನ್ನೊಂದು ವಾಕ್ಯ ಓದಿ. ಇಲ್ಲೂ ಮಾರ್ಕ ಗ್ರಂಥ 11ನೇ ಅಧ್ಯಾಯ 15ನೇ ವಚನ. ಮಾರ್ಕ್ 11:15-16 ಮಾರ್ಕ ಗ್ರಂಥ 11:15-16. ಮಾರ್ಕ್ ಚಾಪ್ಟರ್ 11:15-16. ಅವರು ಯೆರೂಸಲೇಮಿಗೆ ಬಂದಾಗ ಹಾ. ಯೇಸು ದೇವಾಲಯಕ್ಕೆ ಹೋಗಿ ಹ್ಮ್. ಅದರಲ್ಲಿ ಮಾರುವವರನ್ನು ಹಾ. ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಹ್ಮ್. ಪ್ರಾರಂಭಿಸಿ ಚಿನ್ನಿವಾರನ ಮೇಜುಗಳನ್ನು ಪಾರಿವಾಳ ಮಾರುವವರ ಹಾ. ಕಾಲ್ಮಣೆಗಳನ್ನು ಕೆಡವಿದನು. ಒಬ್ಬರನ್ನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಕ್ಕೆ ಹಾದು ಹೋಗಗೊಡಿಸಲಿಲ್ಲ. ಸಾಕು. ಏನ್ ಮಾಡ್ತಾ ಇದ್ದೀವಿ? ಈ ಪಾರಿವಾಳ ಬೋನುಗಳನ್ನೆಲ್ಲ ತೆಗೆದು ಪಾರಿವಾಳಗಳನ್ನು ಈಚೆ ಬಿಡ್ತಾ ಇದ್ದಾರೆ. ಪಾರಿವಾಳಗಳನ್ನೆಲ್ಲ ಆಚೆ ಬಿಡ್ತಾ ಇದ್ದಾರೆ. ಏನಿಲ್ಲಿ ವಾಕ್ಯ ಅಂದ್ರೆ, ಆಲಯದಲ್ಲಿ ಪ್ರಾರ್ಥನೆ, ವಾಕ್ಯ, ಆರಾಧನೆ, ಕರ್ತನ ಭೋಜನ, ಉಪದೇಶ, ಬ್ಯಾಪ್ಟಿಸಮು, ಬೈಬಲ್ ಸ್ಟಡಿ, ಉಪವಾಸ ಪ್ರೇಯರು, ಆರಾಧನೆ, ಆನ್ಲೈನ್ ಪ್ರೇಯರು, ಇಷ್ಟು ಮಾತ್ರ ಇರಬೇಕು. ಇದು ಬಿಟ್ಟು ಬೇರೆ ಇದ್ರೆ ವ್ಯಾಪಾರ ಅಂತಾರೆ. ಏನಂತಾರೆ? ವ್ಯಾಪಾರ. ಎಲ್ಲರೂ ಮಾತಾಡ್ಬೇಕು. ಏನಂತಾರೆ ಅದನ್ನ? ವ್ಯಾಪಾರ ಅಂತಾರೆ. ವ್ಯಾಪಾರ ಮಾಡ್ತಾ ಇರುವಾಗ ಯೇಸು ಸ್ವಾಮಿ ಆಲಯವನ್ನ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ. ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಾ? ನನ್ನ ಆಲಯವು ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದು. ಅಲ್ಲೇ ಇದೆ ನೋಡ್ಕೊಳ್ಳಿ. ಮೇರಾ ಮಂದಿರ್ प्रार्थना का मंदिर हो जाएगा. तुम व्यापार कर रहे, तुम चोर का व्यापार कर रहे, चोर का घर बना दिया. प्रभु डांट रहे, प्रभु गुस्सा हो रहे. प्रभु शुद्ध कर रहे चर्च को, आलय को शुद्ध कर रहे. ಆಲಯವನ್ನು ಶುದ್ಧ ಮಾಡ್ತಾ ಇದ್ದೇನೆ, ಆಲಯವನ್ನು ತೊಳಿತಾ ಇದ್ದೇನೆ. ಪಾರಿವಾಳಗಳನ್ನೆಲ್ಲ ಎತ್ತಿ ಎತ್ತಿ ಬಿಟ್ಟು ಬಿಡ್ತಾ ಇದ್ದಾನೆ. ಆಮೆನ್. ಪಾರಿವಾಳಗಳಿಗೆ ಬಿಡುಗಡೆ ಆಗ್ತಾ ಇದೆ. ನಿನ್ನನ್ನು ಕೂಡ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ನಿನಗೂ ಕೂಡ ದೇವರು ನಿನ್ನನ್ನು ಕೂಡ ಕಟ್ಟುಗಳಿಂದ, ರೋಗಗಳಿಂದ, ಪಾಪಗಳಿಂದ, ಶಾಪಗಳಿಂದ, ಬಂಧನಗಳಿಂದ, ಬೇಡಿಗಳಿಂದ, ಸೈತಾನನೆಂಬ ಕಳ್ಳನ ಕೈಯಿಂದ ನಿನ್ನನ್ನು ಕೂಡ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ.
ಕಟ್ಟಲ್ಪಟ್ಟ ಪಾರಿವಾಳಗಳು, ನಾವು ಕಟ್ಟಲ್ಪಟ್ಟ ಪಾರಿವಾಳಗಳಲ್ಲ. हम बंदा करके रखा तब उधर नहीं है, हमको छुटकारा मिल गया. देखो उधर तब उधर छुटकारा के प्रभु ನೋಡಿ. ನಮ್ಮನ್ನು ಕೂಡ ಹಂಗೆ ಸೈತಾನನಿಂದ, ಕಟ್ಟಿನಿಂದ, ಪಾಪದಿಂದ, ಶೇಪದಿಂದ, ವ್ಯಾಧಿಯಿಂದ, ರೋಗದಿಂದ, ಬಡತನದಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ. ದೇವರು ನಮ್ಮನ್ನ ಸ್ವಸ್ಥ ಮಾಡ್ತಾನೆ. ದೇವರು ನಮ್ಮನ್ನ ಬಿಡುಗಡೆ ಮಾಡ್ತಾನೆ. ದೇವರು ನಮಗೆ ಆರೋಗ್ಯ ಕೊಡ್ತಾನೆ. ದೇವರು ನಮಗೆ ಉದ್ಯೋಗ ಕೊಡ್ತಾನೆ. ದೇವರು ನಮ್ಮನ್ನ ಪ್ರತಿ ಕಟ್ಟಿನಿಂದ, ಪ್ರತಿ ಬಂಧನದಿಂದ, ಪ್ರತಿ ಬೇಡಿಗಳಿಂದ, ಪ್ರತಿ ಉಪದ್ರವಗಳಿಂದ, ಪ್ರತಿ ಶೋಧನೆಗಳಿಂದ, ಪ್ರತಿ ಬಂಧನಗಳಿಂದ, ಪ್ರತಿ ಹಾವುಗಳಿಂದ, ಪ್ರತಿ ಚೇಳುಗಳಿಂದ, ಪ್ರತಿ ವೈರಿಯ ಸಮಸ್ತ ಬಲದಿಂದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಲಾಗುತ್ತಾನೆ. ಆಮೆನ್. ಮತ್ತಾಯ ಗ್ರಂಥ 10ನೇ ಅಧ್ಯಾಯದಲ್ಲಿ ದೇವರು ನಮ್ಮನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ? ಪಾರಿವಾಳಕ್ಕೆ. ಯಾವುದಕ್ಕೆ? ಪಾರಿವಾಳಕ್ಕೆ. ಇಲ್ಲಿ ಪಾರಿವಾಳಗಳನ್ನ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ? ಬಿಡುಗಡೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಪಾರಿವಾಳಗಳನ್ನ. ಸೊ ಈ ವಾಕ್ಯದಲ್ಲಿ ಏನ್ ಕಲ್ತ್ಕೊಂಡ್ರಿ? ದೇವರು ಪಾರಿವಾಳಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ನಮ್ಮನ್ನು ಕೂಡ ಪ್ರತಿ ಬಂಧನದಿಂದ, ಪ್ರತಿ ಕಟ್ಟುಗಳಿಂದ, ಪ್ರತಿ ಬೇಡಿಯಿಂದ, ಪ್ರತಿ ಬಂಧನದಿಂದ, ಪ್ರತಿ ಕಟ್ಟುಗಳಿಂದ ಬಿಡುಗಡೆ ಕೊಡಲು ಶಕ್ತನಾಗುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರತಿ ಘನ ಮಾನ ಮಹಿಮೆ ನಿನಗೆ ಅರ್ಪಿಸ್ತಾ ಇದ್ದೀನಿ. ಈ ಬೈಬಲ್ ಸ್ಟಡಿ ಅದ್ಭುತವಾಗಿ ನಮಗೆ ಮಾತಾಡಿದೆ. ಅದಕ್ಕಾಗಿ ಸ್ತೋತ್ರ ರಾಜ. ಆಶೀರ್ವದಿಸು. ಮುಂದಿನ ಬೈಬಲ್ ಸ್ಟಡಿಯನ್ನ, ಮುಂಬರುವ ವೇಳೆಯನ್ನ, ಪ್ರಾಣ, ಆತ್ಮ, ಶರೀರಗಳನ್ನ ಈ ಪರಿಶುದ್ಧ ಕೈಗಳಲ್ಲಿ ಒಪ್ಪಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ನನ್ನ ಪರಲೋಕದಲ್ಲಿರುವ ಒಳ್ಳೆ